ನಟಿ ಆದಮೇಲೆ ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಆಶಾ ಅವರ ಸ್ಕಿನ್ ಕೇರ್ ಹೆಂಗಿರುತ್ತೆ ಅಂತ? ಆಬ್ವಿಯಸ್ಲಿ ನಾನು ಸ್ವಲ್ಪ ತುಂಬ ಕಾನ್ಷಿಯಸ್ ಬ್ಯೂಟಿ ಬಗ್ಗೆ, ಆ್ಯಸ್ ಎಲ್ಲ ಹುಡುಗಿರಿಗೂ ಇರೋ ಥರನೇ ನನಗೂ ಇದೆ. ಸ್ವಲ್ಪ ಯಾವಾಗಲೂ ಮಾಯಿಶ್ಚರ್ ಆಗಿ ಇಟ್ಕೋಬೇಕು, ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಸೊ ಬಿಫೋರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸನ್ನು ತೊಗೊತೀರಾ ಆ್ಯಂಡ್ ಆಫ್ಟರ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಪ್ರಿಕಾಷನ್ಸನ್ನು ತೊಗೊತೀರಾ ನೀವು ಅಂತ? ನನಗೊಂದು ನೆನಪಾಯಿತು, ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನನ್ನು ಫುಲ್ ಕರ್ಕಿ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಈಗ ನಟಿ ಆದಮೇಲೆ ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂತಂದರೆ ಇವಾಗ ನೀವೇ ಅಂದ್ಕೊಳ್ಳಿ, ಮೂರನೇ ಕಾಸ್ಟ್ಯೂಮ್ ಅಂತ ಹೇಳಿದ್ರಿ, ಒಂದು ಅಂದರೆ ಕ್ಯಾರೆಕ್ಟರೈಸೇಷನ್ ತಕ್ಕಂಗೆ, ಪಾತ್ರಕ್ಕೆ ತಕ್ಕಂಗೆ ಎಲ್ಲ ಚೇಂಜಸ್ ಎಲ್ಲ ಮಾಡ್ಕೋಬೇಕಾಗ್ತಾ ಇರ್ತೈತೆ. ಸೊ ಸ್ಕಿನ್ ಕೇರ್, ಆಶಾ ಅವರ ಸ್ಕಿನ್ ಕೇರ್ ಹೆಂಗಿರುತ್ತೆ ಅಂತ? ಸ್ಕಿನ್ ಕೇರ್ ಆಬ್ವಿಯಸ್ಲಿ ನಾನು ಸ್ವಲ್ಪ ತುಂಬ ಕಾನ್ಷಿಯಸ್ ಬ್ಯೂಟಿ ಬಗ್ಗೆ, ಚೆನ್ನಾಗಿ ಕಾಣಿಸ್ಕೋಬೇಕು, ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ತುಂಬಾ ಆ್ಯಸ್ ಎಲ್ಲ ಹುಡುಗಿರಿಗೂ ಇರೋ ಥರನೇ ನನಗೂ ಇದೆ. ನಾನು ಸ್ಕಿನ್ ಕೇರ್ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಅಂದರೆ, ಸ್ವಲ್ಪ ಯಾವಾಗಲೂ ಮಾಯಿಶ್ಚರ್ ಆಗಿ ಇಟ್ಕೋಬೇಕು, ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೋಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ಏನಾದರೂ ಲಿಕ್ವಿಡ್ ಐಟಮ್ಸ್ನ ತಿಂತಾ ಇರಬೇಕು, ಕುಡಿತಾ ಇರಬೇಕು. ಫ್ರೂಟ್ಸ್ನ ಚೆನ್ನಾಗಿ ತಿನ್ನಬೇಕು. ನಾನು ಎಸ್ಪೆಷಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತುಂಬ ಚೆನ್ನಾಗಿ ತಿಂತೀನಿ. ನಾನು ಊಟ ತಿಂತೀನೋ ಏನೋ ಅದು ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಫುಡ್ಡಲ್ಲಿ ನಂದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅಂತೂ ಆ್ಯಡ್ ಆಗೇ ಇರುತ್ತೆ ಎನಿ ಟೈಮ್. ನೀರು ಕೂಡ ತುಂಬ ಚೆನ್ನಾಗಿ ನೀರು ಕುಡಿತೀನಿ. ಮೋರ್ ಓವರ್ ಹ್ಯಾಪಿಯಾಗಿರ್ತೀನಿ. ಸೊ ಖುಷಿಯಾಗಿರ್ತೀನಿ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತೀನಿ. ಅದರಿಂದನೂ ಮೇ ಬಿ ನಾವು ದಟ್ಸ್ ವಾಟ್, ನಮ್ಮ ಮನಸ್ಸು ಹೇಗಿರುತ್ತೋ ಮುಖನೂ ಹಾಗೆ ಕಾಣಿಸುತ್ತೆ ಅಂತಾರಲ್ಲ. ಸೊ ತುಂಬ ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ನಮ್ಮ ಬ್ಯೂಟಿಯಿಂದ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಈಗ ಕೆಲವೊಂದ್ಸಲ ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಆಗಿರ್ಬೋದು, ಶೂಟ್ಸ್ ಇರೋದ್ರಿಂದ ಗಂಟೆಗಟ್ಟಲೆ ಮೇಕಪ್ನ ಕ್ಯಾರಿ ಮಾಡಬೇಕಾಗುತ್ತೆ. ಗಂಟೆಗಟ್ಟಲೆ ಮೇಕಪ್ನ ಯಾವಾಗ ನಾವು ಕ್ಯಾರಿ ಮಾಡ್ತೀವೋ ಆ ಮೇಕಪ್ಪಿಂದನೂ ಕೂಡ ಸ್ಕಿನ್ ಡ್ಯಾಮೇಜಸ್ ಅನ್ನೋದು ಬಂದೇ ಬರುತ್ತೆ. ಸೊ ಬಿಫೋರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸನ್ನು ತೊಗೊತೀರಾ ಆ್ಯಂಡ್ ಆಫ್ಟರ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಪ್ರಿಕಾಷನ್ಸನ್ನು ತೊಗೊತೀರಾ ನೀವು ಅಂತ? ಓಕೆ, ಕರೆಕ್ಟ್. ಆ್ಯಕ್ಚುಲಿ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಮೇಕಪ್ ಹೇಳಿದಾಗ ನನಗೊಂದು ನೆನಪಾಯಿತು, ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನನ್ನು ಫುಲ್ ಕರ್ಕಿ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಸೊ ಅಂದರೆ ನಾವು ಯೂಶ್ವಲಿ ಮೇಕಪ್ ಮಾಡೋಕ್ಕೂ ಮುಂಚೆ ನಾನು ಮಾಯಿಶ್ಚರೈಸರ್ಸ್ ಎಲ್ಲ ಚೆನ್ನಾಗಿ ಹಚ್ಕೋತೀನಿ. ಮಾಯಿಶ್ಚರೈಸರು ಮತ್ತು ಏನೋ ಟೋನರ್ಸ್ ಆಗಿರ್ಬೋದು, ಸಿರಮ್ಸ್ ಆಗಿರ್ಬೋದು, ಅದನ್ನೆಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಬಿಕಾಸ್ ನಾವೀಗ ಒಂದು ಸರ್ಟನ್ ಏಜ್ ಟೈಮಲ್ಲಿ ನಾವು ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ, ಸೊ ನೆಕ್ಸ್ಟ್ ಆಫ್ಟರ್ 30-40 ಎಲ್ಲ ನಮ್ಮದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ವಿ ಹ್ಯಾವ್ ಟು ಮೇಂಟೈನ್, ಏನೂ ಮಾಡೋಕ್ಕಾಗಲ್ಲ. ಅದೇನೋ ಹಚ್ಚದೇ ಇರ್ಬೋದಲ್ವಾ, ಹಂಗೆ ಅದೆಲ್ಲ ಆ್ಯಕ್ಚುಲಿ ವರ್ಕ್ ಆಗಲ್ಲ. ಹಚ್ಕೋಬೇಕೇನಾದರೂ ಮಾಯಿಶ್ಚರೈಸರ್ ಅಂತೂ ಕಂಪಲ್ಸರಿ ಹಚ್ಕೋಬೇಕು. ಏನು ಹಚ್ಕೊಂಡಿಲ್ಲ ಅಂದರೂ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಇಸ್ ಮೇನ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಔಟ್ಡೋರ್ ಎಲ್ಲ ಶೂಟ್ ಮಾಡ್ತೀವಿ ಅಂದರೆ ದಟ್ ಇಸ್ ಮೇನ್ ಇಂಪಾರ್ಟೆಂಟ್. ನಾನು ಸ್ವಲ್ಪ ಫಸ್ಟ್ ಅದೇ ಸಿರಮ್, ಟೋನರ್ ಎಲ್ಲ ಹಾಕ್ತೀನಿ, ಆಮೇಲೆ ಮಾಯಿಶ್ಚರೈಸರ್ ಹಾಕ್ತೀನಿ, ಆಮೇಲೆ ಸನ್ಸ್ಕ್ರೀನು ಮತ್ತು ಪ್ರೈಮರ್ ಇದೆಲ್ಲ ಹಾಕಿ ಆಫ್ಟರ್ ಅದೊಂದು ಡೈಲಿ ರೂಟೀನ್ ಅದು. ಸೊ ಅದನ್ನು ಮುಗಿಸಿ ನಾನು ಮೇಕಪ್ ಮಾಡಿಸ್ಕೊತೀನಿ. ಆಫ್ಟರ್ ರಿಮೂವಿಂಗ್ ಮೇಕಪ್ ನಾನು ಜಾನ್ಸನ್ಸ್ ಬೇಬಿ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಅದರಿಂದನೇ ನಾನು ಮೇಕಪ್ ರಿಮೂವ್ ಮಾಡೋದು. ಬಿಕಾಸ್ ನಂದೊಂದು ಸ್ವಲ್ಪ ಸ್ಕಿನ್ ತುಂಬ ಬೇಬಿ ಸ್ಕಿನ್ ಟೈಪ್ ಇದೆ. ಸೊ ಅದೇ ಕಾರಣಕ್ಕೆ ನಾನು ಒಂಚೂರು ಅದನ್ನೇ ಯೂಸ್ ಮಾಡ್ತೀನಿ. ಆ ಥರನೇ ನಂದು ರುಟೀನ್, ಅದು ಕಂಪಲ್ಸರಿ. ಮೇಕಪ್ ರಿಮೂವ್ ಮಾಡಿದ್ಮೇಲೆ ಯಾವ ಸಿರಮನ್ನು ಯೂಸ್ ಮಾಡ್ತಾರೆ? ಕೆಲವು ಸಿರಮ್ ಯೂಸ್ ಮಾಡ್ತಾರೆ, ಕೆಲವು ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಮ ರುಟೀನ್ ಹೆಂಗಿರುತ್ತೆ ಮೇಕಪ್ ರಿಮೂವ್ ಆದಮೇಲೆ? ನಾನು ಯೂಶ್ವಲಿ ಮೇಕಪ್ ರಿಮೂವ್ ಆದ ತಕ್ಷಣ ಅಂದರೆ ನಾನೇನು ಕೆಮಿಕಲ್ನ ಹಾಕಲ್ಲ. ಬಿಕಾಸ್ ಬೆಳಗ್ಗೆಯಿಂದನೂ ಮುಖ ಫುಲ್ ಕೆಮಿಕಲಲ್ಲೇ ಇರುತ್ತೆ. ಮೇಕಪ್ಸು, ಆಮೇಲೆ ಅದಕ್ಕೂ ಮುಂಚೆ ನಾವು ಪ್ರೆಪ್ ಮಾಡಿರ್ತೀವಿ. ಎವ್ರಿಥಿಂಗ್ ಈಸ್ ಕೆಮಿಕಲ್ ಅಲ್ಟಿಮೇಟ್ಲಿ, ಅದೇ ಹೌದು, ನಿಜ ಅದು. ಸೊ ಹಾಗಾಗಿ ನಾನು ಮನೇಲಿ ರಾ ಮಿಲ್ಕ್ನ ಯೂಶ್ವಲಿ ನಾನು ಸ್ವಲ್ಪ ಹೊತ್ತು ಮುಖಕ್ಕೆ ಹಚ್ತೀನಿ. ಆಫ್ಟರ್ ಮೇಕಪ್ನ ರಿಮೂವ್ ಮಾಡಿದ್ಮೇಲೆ ಕ್ಲೀನಾಗಿ ನಾನು ಸೋಪ್ ಯೂಸ್ ಮಾಡಿ, ನಾನು ಫೇಸ್ ವಾಶ್ ಆ ಥರ ಏನು ಯೂಸ್ ಮಾಡಲ್ಲ. ಕ್ಲೆನ್ಸರ್ ಒಂದು ಯೂಸ್ ಮಾಡ್ತೀನಿ. ಅದು ಮುಂಚೆ ನಾನು ನಾರ್ಮಲ್ ಬಾಡಿ ಸೋಪ್ ಏನು ಯೂಸ್ ಮಾಡ್ತೀವಲ್ಲ ಅದೇ ಸೋಪಲ್ಲಿ ಮುಖ ತೊಳೆದ್ಬಿಟ್ಟು ಆಮೇಲೆ ರಾ ಮಿಲ್ಕ್ನ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಒಂದು 2 hours 3 hours ನನ್ನ ಬೆಡ್ಗೆ ಹೋಗೋಕ್ಕೂ ಮುಂಚೆ ತನಕನೂ ಯೂಸ್ ಮಾಡ್ತೀನಿ. ಅದಾದಮೇಲೆ ಐ ವಿಲ್ ವಾಶ್ ಮೈ ಫೇಸ್ ಆ್ಯಂಡ್ ಐ ವಿಲ್ ಪುಟ್ ಮಾಯಿಶ್ಚರೈಸರ್ ಹಾಕ್ಕೊಂಡು ಮಲ್ಕೊತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.